ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅಜಯ್ ಬಾ ರಾಯಂಡ ರೆಸ್ಟೋರೆಂಟ್ ಮಾಲೀಕನ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಗಂಗಾವತಿ ನಗರದ ಅಂಬೇಡ್ಕರ್ ಸಕ 9 ಸಮೀಪದ ಎಸ್ಸಿ ಕಾಲೋನಿಯಲ್ಲಿ ವಸತಿ ಉದ್ದೇಶಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಸುಮಾರು 22 ವರ್ಷ 9ಗಳ ಕಾಲ CL07 ಪರವಾನಗಿಯನ್ನು ಪಡೆದುಕೊಂಡು ಅಜಯ್ ಟೂರಿಸ್ಟ್ ಹೋಮ್ ಮಾಲೀಕರು ಕೋಟ್ಯಾಂತರ ರೂಪಾಯಿ ಅಕ್ರಮ ಮಾಡಿದ್ದಾರೆ. ಅದಕ್ಕೆ ಸೂಕ್ತ ರೀತಿಯಲ್ಲಿ ಕ್ರಮಕ್ಕೆ ಮುಂದಾಗಬೇಕು ಎಂದು ಮಾದಿಗ ಕ್ಷೇಮಾಭಿವೃದ್ಧಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಶಿವಪ್ಪ ಮಾದಿಗ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಮಾದಿಗ ಕ್ಷೇಮಾಭಿವೃದ್ಧಿ ಸಂಘಟನೆಯ ವತಿಯಿಂದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಎಸ್ಸಿ ಕಾಲೋನಿಯ ನಿವಾಸಿಗಳಾದ ಪರಶುರಾಮ, ಸುರೇಶ್ ಮುಕ್ಕುಂದಿ, ಬಸವರಾಜ ಕಲ್ಗುಡಿ, ಪರಶುರಾಮ, ಮುಂಜುನಾಥ್, ಪ್ರದೀಪ್ ಹಾಗೂ ಇತರರಿದ್ದರು. ಒಬ್ಬ ಅಬಕಾರಿ ಇನ್ಸ್ಪೆಕ್ಟರ್ ಅವರೇ ಇರ್ತಾರೋ ಆಗ ಅಬಕಾರಿ DC ಪ್ರತಿ ವರ್ಷ ರಿನ್ಯೂವಲ್ ಅಂದ್ರೆ ಡಾಕ್ಯುಮೆಂಟ್ಸ್ ಮಾಡಲೇಬೇಕಿತ್ತಲ್ಲ, ಯಾಕೆ ನೋಡಿಲ್ಲ? ಯಾಕಂದ್ರೆ ಯಾರೋ ಒಬ್ರು ಫೋನ್ ಮಾಡಿ ಹೇಳ್ತಾಳೇನೆ, ಯಾರೋ ಒಬ್ರು ದೌರ್ಜನ್ಯ ಮಾಡ್ತಾಳೇನೆ, ಅವ್ರು ಮತ್ತೆ ಕಳಿಕಂತ ಹಂಗ ದಬ್ಬಿಕಂತ ಹೋಗ್ರ ಸುಮಾರು 2 ವರ್ಷದಿಂದ ದೌರ್ಡ ನಿಮ್ಗೆ ಬರ್ತಂತ ಅಲ್ಲಿದ್ದಂತ ಬಾರ್ನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಆಮೇಲೆ ಅಲ್ಲಿ ಇರುವಂತ ಆ ಬಾರ್ನ ಸುಮಾರು ಏನ್ ಖರೀದಿ ಮಾಡಿದ್ರಲ್ಲ, ಅಲ್ಲಿರುವಂತ ನಾವು ಬಡ ಕುಟುಂಬಗಳಿದ್ದೀವಿ. ಎಲ್ಲರ ಕುಟುಂಬ ಪರವಾಗಿ ಮುಕುಂದರಾಗಲಿ ಶಿವಪ್ಪ ಮಾದಿಗಲಿ ಮಾತಾಡ್ತಾರೆ. ಒಂದು ವಾಣಿ ಇರೋಂಥವ್ರು 10,000 ಜನಸಂಖ್ಯೆ ಇರೋರು ಇನ್ನೂ ಒಂದಿಷ್ಟು ಜನ ಹೆಣ್ಮಕ್ಳು ಕೈ ಜೋಡಿಸ್ತಾರೆ. ಈಗ ಮುಂದಿನ ಹೋರಾಟ ಅಲ್ಲೇ ಆ ಬಾರ್ ಮುಂದೆ ಕುಂತು ಒಂದು ವೇಳೆ ಮತ್ತೇನು ಓಪನ್ ಆಗ್ತದ ಅಂದ್ರೆ ಆ ಬಾರ್ ಮುಂದೆ ಕುಂತು ನಾವು ಸ್ಟ್ರೈಕ್ ಮಾಡ್ತೀವಿ. ಅಲ್ಲಿರುವಂತ ಎಲ್ಲಾ ವಾರ್ಡ್ನರ್ ಅಲ್ಲಿರುವಂತ 5-6 ವಾರ್ಡ್ಗಳಲ್ಲಿ 10,000 ಜನಸಂಖ್ಯೆ ಏನಿಲ್ಲ, ಎಲ್ಲಾ ವಾರ್ಡ್ನರ್ ಆ ಸ್ಥಳೀಯರ ಇರುವಂತ ಅಕ್ಕಪಕ್ಕದಲ್ಲಿ ಇರುವಂತ ಎಲ್ಲರೂ ಕರ್ಕೊಂಡು ನನ್ನ ನೇತೃತ್ವದಲ್ಲಿ ನಮ್ಮ ಇರುವಂತ ಎಲ್ಲ ಒಳ್ಳೆಯ ಪ್ರಶ್ನೆ ಕೇಳಿದ್ರೆ ನಾವು ಮಾಡಷ್ಟು ನಾವು ಹೋರಾಟ ಮಾಡ್ತೀವಿ. ಈಗ ಅವರು ಜಾಗೃತಿ ಬರ್ಬೇಕು, ನೀವು ಅವೇರ್ನೆಸ್ ಮಾಡಬೇಕು. ನಾನು ಬೇಕಾದ್ರೆ ಒಂದು ಲೆಟರ್ ಕೊಡ್ತೀನಿ, ನಿಮ್ಮ ಪತ್ರ ಅಲ್ಲಿ ಹೋಗಿ ಅಬಕಾರಿ ಇನ್ಸ್ಪೆಕ್ಟರ್ಗೆ. ಆ ಅಬಕಾರಿ ಇನ್ಸ್ಪೆಕ್ಟರ್ ಹೆಂಗೆ ಅದಂದ್ರ ಇವಾಗ ಕೇಳಲ್ಲ, ಕಣ್ಣೈತಲ್ಲ, ಕಿವೈತೋ ಅಲ್ಲ ಗೊತ್ತಿಲ್ಲ. ಆಯ್ತು, ನಾನು ಬಂದ್ ಮಾಡಿಸ್ತೀನಿ. ನನಗೆ ಇಷ್ಟು ಟಾರ್ಗೆಟ್ ಕೊಡ್ತಾರ, ಸರ್ಕಾರ ನನಗೆ ಟಾರ್ಗೆಟ್ ಕೊಟ್ರೆ ನಾನೇನ್ ಮಾಡ್ಲಿ? ಸರ್ಕಾರದ ಟಾರ್ಗೆಟ್ ಕೊಟ್ರೆ ನಾನೇನ್ ಮಾಡ್ಲಿ? ಈಗ ಎಷ್ಟು ಅಲ್ಲಿ ಪ್ರತಿಯೊಂದು ಕಿರಣ ಅಂಗಡಿಯಲ್ಲಿ ಆಯ್ತು, ಪ್ರತಿಯೊಂದು ಪಾನ್ ಶಾಪ್ ನಲ್ಲಿ ಆಯ್ತು, ಯಾರ ಮನೆಗೆಲ್ಲ ಹೋಗ್ಲಿ, ಪ್ರತಿ ಹಳ್ಳಿಯಾಗ ಆಯ್ತು. ನಮ್ಮ ಟೌನ್ ನಲ್ಲಿ, ನನ್ನ ಏರಿಯಾದಲ್ಲೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಒಂದು ವಾರ್ಡ್ ನಲ್ಲಿ ಇರುವಂತ ವಾರ್ಡ್ ನಲ್ಲಿ ಒಂದು 7 ಅಂಗಡಿ ಅದಾವ. ಬೆಳಿಗ್ಗೆ ಮುಂಜಾನೆ 4 ಗಂಟೆ ಓಪನ್ ಆಗ್ತಾವ. ಅರ್ಥ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಅಬಕಾರಿ ಇಲಾಖೆ ನಾನು ಹಿಡಿಕೆಂತ ಬಂದೆ. ಅವ್ರು ಬಂದ್ ಮಾಡಿಸ್ತಾರ, ಮತ್ತೆ ಬೇರೆ ಕಡೆಯಿಂದ ಒತ್ತಡ ಮಾಡ್ತಾರ. ಅಲ್ಲಿ ಬಾರ್ ಕೂಡ ಏನು ಬಾಕ್ಸ್ ತರ್ತಾರ, ಅವ್ರು ಕೂಡ ಫೋನ್ ಮಾಡಿ ಕಾಸಿ ನೀವು ಬಾಕ್ಸ್ ತರೋದ್ರೆ ನಾನು ಹೇಳಿಕೆ ನಾನು ಅವರ ಅಂತ ಹೇಳ್ತಾರೆ. ಅದಕ್ಕೆ ದಯಮಾಡಿ ತಾವು ಇದಕ್ಕೇನು 22 ವರ್ಷ ಹಿಂದೆ ಹಿಂಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಪಕ್ಕಕ್ಕೆ ನಮ್ದು ಮಾದಿಗ ಸಮಾಜ ರುದ್ರಭೂಮಿ ಇದೆ. ಆ ರುದ್ರಭೂಮಿ ಬಗಲಾಗೆ ಇರೋಂತ ಒಂದು ಬಾರ್ ಸುಮಾರು ಒಂದು 4 ತಿಂಗಳ DC ಅವರು ನನ್ನ ಹೇಳಿಕೆಗಳು ಪ್ರತಿ ತಿಂಗಳ ಕರೆದು ಕಳಿಸಿ ನನ್ನ ಹತ್ರ ದಾಖಲೆಗಳು, ಅವ್ರ ಹತ್ರ ಅಪೋಸಿಟ್ ಇರುವಂತ ಬಿಚ್ಚೈ ಮಲ್ಲಿಕಾರ್ಜುನ ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ರು, ಅವರು ಡಾಕ್ಯುಮೆಂಟ್ಸ್ ನೋಡಿದ್ರು. DC ಅವರಿಗೆ ಒಂದು ಮನವಿ ಮಾಡ್ಕೊಂತೀನಿ. ಯಾಕಂದ್ರೆ ಇಷ್ಟು ದಿವಸ ನಮಗೆ ಒಂದು ನ್ಯಾಯ ದೊರಕಿಸ್ಕೊಟ್ಟಿದ್ದಿಲ್ಲ. ಈಗಿರುವಂತ ಅವರು ಒಂದು ನ್ಯಾಯ ದೊರಕಿಸ್ಕೊಟ್ಟಾರ. ಅವರಿಗೆ ನನ್ನ ಸಮಾಜ ಪರವಾಗಿ ಹಾಗೂ ನನ್ನ ಸಂಘಟನೆ ಪರವಾಗಿ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಮುಂದೆ ಈಗ ಮತ್ತೆ ಬಿಚ್ಚೈ ಮಲ್ಲಿಕಾರ್ಜುನ ಏನ್ ಮಾಡ್ತಿದ್ದಾನೆ, ಸ್ಟೇಟ್ ತರ ಓಡಾಡ್ತಿದ್ದಾನೆ. ದಯಮಾಡಿ ಪತ್ರಿಕಾ ಮಾಧ್ಯಮದವರಿಗೆ, ಯಾಕಂದ್ರೆ ಅಲ್ಲಿರುವಂತಹ ಬಡ ಕುಟುಂಬಗಳು ನಾವೆಲ್ಲ ದಿನ ಬೆಳಗ್ಗೆ ದುಡುಕಂತ ನಾವು ಹೋಗುವಂತ ಅಲ್ಲಿರುವಂತ ಒಂದು 5-6 ವಾರ್ಡ್ ಸುಮಾರು ಅಂದ್ರೆ ಒಂದು 10,000 ಜನಸಂಖ್ಯೆ ಇದೆ. ಒಂದು 5-6 ವಾರ್ಡ್ ಸೇರಿದ್ರೆ ದಯಮಾಡಿ ತಾವು ಪತ್ರಿಕಾ ಮಾಧ್ಯಮದವರು ಯಾರಾದ್ರಿ ಸ್ವಲ್ಪ ಮೇನ್ ಪಾಯಿಂಟ್ ತೋರಿಸಿದ್ರ, ಮೇನ್ ಪೇಪರ್ ತೋರಿಸಿದ್ರ ಹೈಕೋರ್ಟ್ ನಲ್ಲಿ ಕೂಡ ನಾನು ಇವ್ರ ವಿರುದ್ಧ ಹೋಗ್ತೀನಿ. ಹೈಕೋರ್ಟ್ ನಲ್ಲಿ ಆದ್ರೂ ಹೋಗ್ತೀನಿ, ಇಲ್ಲಿಗೆ ಬಿಡೋದಿಲ್ಲ. ಅದು ರದ್ದಾಗೈತಿ, ಶಾಶ್ವತವಾಗಿ ರದ್ದಾಗಬೇಕು. ಅವ್ರು ನಂಬೇಕಾದ್ರೆ ನಂಬಿಟ್ಟು ಅವ್ರು ಎಲ್ಲಾರ ಅವರಿಗೆ ನಾನೇನು ನಮ್ಮ ಎಲ್ಲ ಬೇಡ. ಡಾಕ್ಟರ್ BR ಅಂಬೇಡ್ಕರ್ ಅವರಲ್ಲಿ ಬರುವಂತ ಒಂದು ಅಜಯ್ ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಸುಮಾರು ನಮ್ಮ ಏರಿಯಾದಲ್ಲಿ ಇರುವಂತ ಡಾಕ್ಟರ್ BR ಅಂಬೇಡ್ಕರ್ ಇರುವಂತ ಸುಮಾರಲ್ಲಿ ಅಕ್ಕಪಕ್ಕದಲ್ಲಿ 5-6 ವಾರ್ಡ್ಗಳು ಬರ್ತಾವೆ. ಆ ವಾರ್ಡ್ನಲ್ಲಿ ಇರುವಂತ ಒಂದು ಡಾಕ್ಟರ್ BR ಅಂಬೇಡ್ಕರ್ ನಗರ್, ಮುರೇಲಿ ನಗರ್, ಸರ್ವದೇವೋಣಿ, ಲಕ್ಷ್ಮೀ ಕ್ಯಾಂಪ್, ಮುಂಡನ್ ಕ್ಯಾಂಪ್, ಆ ಏರಿಯಾದಲ್ಲಿ ಪೂರ್ತಿ ಇರುವಂತ ಎಲ್ಲ ಸ್ಲಮ್ ಇರುವಂತ ನಮ್ಮ ಏರಿಯಾ. ಆ ಸ್ಲಮ್ ಏರಿಯಾದಲ್ಲಿ ಸುಮಾರು 2004ರಲ್ಲಿ ಅಜಯ್ ಬಾರ್ ರೆಸ್ಟೋರೆಂಟ್ ಸುಮಾರು 22 ವರ್ಷ ಆಯ್ತು ಇಲ್ಲಿ ಓಪನ್ ಆಗಿ.
ಅಲ್ಲಿರೋಂಥ ದಿನ ಬೆಳಗ್ಗೆ ಎದ್ರೆ ಹುಡುಗನ ತಿನ್ನಕ್ಕೆ ಹೋಗುವಂಥ ಕೂಲಿಗಳು ಅವೆಲ್ಲ ಅಲ್ಲಿ ದಿನ ಬೆಳಗ್ಗೆ ಎದ್ರೆ ಹೋಟೆಲ್ ಕೆಲ್ಸಕ್ಕೆ ಹೋಗೋರು, ಆಮೇಲೆ ಲೇಬರ್ ಕೆಲಸ ಪೇಂಟಿಂಗ್ ಕೆಲ್ಸಕ್ಕೆ ಹೋಗೋರು, ಇನ್ನು ಬೇರೆ ಬೇರೆ ಕೆಲಸ ಕೂಲಿ ಕಾರ್ಮಿಕ ಕೆಲ್ಸಕ್ಕೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಆದರೆ ಭಾಳ ಸುಮಾರು ತೊಂದರೆ ಆಗ್ತಿತ್ತು ನಮಗೆ. ನಾವು ಯಾರಿಗೆ ಹೇಳ್ತೇಬೇಕು, ನಾವು ಯಾರಿಗೆ ಹೇಳ್ತೇಬೇಕು, ನಾವು ಎಲ್ಲ ಇಲಾಖೆಗೂ ಕೂಡ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿಯ ಯಾಕಂದ್ರೆ ಲೈಸೆನ್ಸ್ ಆದಮೇಲೆ ಯಾವುದೇ ರೀತಿ ಏನು ಮಾಡೋಕ್ಕೆ ಬರಲ್ಲ ಅಂತ ಸುಮಾರಿಂದ ನಾನು 2 ವರ್ಷಗಳಿಂದ ಹೋರಾಟ ಮಾಡ್ತಾರೆ. ಯಾಕಪ್ಪ ಹೋರಾಟ ಮಾಡಿದೆವು ಅಂದ್ರೆ ಅಲ್ಲಿರೋಂಥ ನಾವೆಲ್ಲ ದಲಿತರಲ್ಲಿ ಬೆಳಗ್ಗೆ 4 ಗಂಟೆಗೆ ಎಣ್ಣೆ ಸಿಗ್ತದೆ ನಮ್ಮ ಅಂಬೇಡ್ಕರ್ ನಗರದಲ್ಲಿ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಅಲ್ಲಿರೋಂಥ ಒಂದು ಟೈಮ್ ನೀವು ಪತ್ರಿಕಾ ಮಾಧ್ಯಮದಲ್ಲಿ ಬಂದ್ರೆ ನಮ್ಮ ಏರಿಯಾದಲ್ಲಿ ಇರುವಂಥ ಸಣ್ಣ ಅಂಗಡಿಗಳು ಪ್ಲಸ್ ಆ ಬಾರ್ಲಿಂದನೇ ಮಾಲ್ಗಳು ಸಪ್ಲೈ ಆಗ್ತಿದ್ವು. ಆ ಬಾರ್ನಾಗ ಬರಬೇಕು, ಬಾಕ್ಸ್ ತಗೊಂಡು ಹೋಗ್ಬೇಕು. ಅಲ್ಲಿರೋಂಥ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಬಂತನೇ ಜನ 4 ಗಂಟೆಗೆ ಓಪನ್ ಆಗಿಬಿಡ್ತು. ನಮ್ಮ ಜನ ಕುಡ್ದು ಇದ್ದಂಥ ಆಸ್ತಿಗಳು ಮಾರಿಕಂತ ಹೋಗಿ ಹಾಸ್ಪಿಟಲ್ ತೋರಿಸಿ ಈ ತಂದೆ ತಾಯಿ ಇರೋತ್ತಿಗೆ ಮಕ್ಕಳು ಸಾಯ್ತದ. ಯಾಕೆ ಸಾಯ್ತಾರಪ್ಪ? ನಮ್ಮ ಕುಡ್ದು ಸಾಯ್ತದ. ಇದ್ರಾಗ ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ನಿರ್ಧಾರ ಮಾಡಿದ್ದೆ. ನಾನು ಏನಾನ ಆಗಲಿಯಪ್ಪ, ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ಮುಂದೆ ನುಗ್ಗ ಅಂತೇಳಿ ನಾನು 2 ವರ್ಷದಿಂದ ಹೋರಾಟ. ನಿಜವಾಗಂದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದರೆ ಅವರಿಗೆ ಮೊದಲನೇವಾಗಿ ಸ್ವಾಗತವನ್ನು ತಿಳಿಸ್ತೀನಿ. ಯಾಕಂದ್ರೆ ನಾನು ಈಗಂತ ಅಬಕಾರಿ ಇನ್ಸ್ಪೆಕ್ಟರ್ ವಿಠಲ್ ಪಿರಂಗಿ ಹಾಗೂ ಅಬಕಾರಿ DC ಇರುವಂಥ ಅವರಿಗೂ, ಹಿಂದೆ ಇದ್ದಂಥ DC ಅವರಿಗೂ ಕೂಡ ಲೆಟರ್ ಕೊಟ್ಟಿದ್ದೆ. ಎಷ್ಟು ಸಲ ಓಡಾಡಿದ್ದೆ ನಾನು, ಯಾವುದೇ ರೀತಿ ನನಗೆ ರೆಸ್ಪಾನ್ಸ್ ಮಾಡಿದ್ದಿಲ್ಲ. ನನಗೆ ನೋಡಿ ಸಾಕಾಗಿ ಲೋಕಾಯುಕ್ತಕ್ಕೆ ಹೋದೆ. ನಾನು ಇವ್ರ ಮೇಲೆ ಕೇಸ್ ಮಾಡಿದ್ದೆ, ಲೋಕಾಯುಕ್ತನಾಗ ಹೋಗಿ ಕೇಸ್ ಮಾಡಿದ್ದೆ, ಬೆಂಗಳೂರು ಹಾಕಿದ್ದೆ. ಆ ಬೆಂಗಳೂರಿಂದ ಕೊಪ್ಪಳದಿಂದ ಏನಂತ ಇರುವಂಥ DC ಅವರು ನನಗಿನ್ನೂ ಕರೆಸಿದ್ರು. ಯಾವ ಸಂಘದಿಂದ ನಾನೇನು ಅರ್ಜಿ ಕೊಟ್ಟಿದ್ದೆ, ಆ ಕಪಿಲಾಬಾರ್ಗೆ ವಿರುದ್ಧವಾಗಿ ಏನು ಕೊಟ್ಟಿದ್ದೆ ಅರ್ಜಿ ತನಿಖೆ ಮಾಡಿದ್ರು. ನನಗೆ ಸುಮಾರು ಅಂದ್ರೆ ಒಂದು 4 ತಿಂಗಳ ತನಿಖೆ ಆಗ್ತದೆ. ಪ್ರತಿ ತಿಂಗಳು ಡೇಟ್ ಕೊಡುವಂಥ ನನ್ನ ಇರೋಂಥ ದಾಖಲೆಗಳು ಏನನ್ನದಾವ ಅಂತೇಳಿ ಅಲ್ಲಿ ಅದು ಕಪಿಲಾಬಾರ್ ಅಂತ ಇರೋದ ಅಜಯ್ ಭಾರತ್ ರೆಸ್ಟೋರೆಂಟ್ ಅಂತ ಇರೋದು ಸರ್ವೆ ನಂಬರ್ 181 ಬಾರ್ 1256 6 ಎಕರೆ 20 ಗುಂಟೆಯಲ್ಲಿ ಪ್ಲಾಟ್ ನಂಬರ್ 118. ಆ 18 ಅದು ತಗೊಂಡಿದ್ದು ಕಾಸಿ ಮನಿ ಕಟ್ತಂತ ವಸತಿಗೆ ಅಂತ ತಗೊಂಡಿದ್ರು. ಅವ್ರು ನೋಡಿದ್ರೆ ಕಮರ್ಷಿಯಲ್ ಮಾಡಿದ್ದಾರೆ CL7 ಅಂತೇಳಿ. ಆ CL7 ಅಲ್ಲಿ ಮಾಡಕ್ ಬರಲ್ಲ. ಆದ್ರೂ ಯಾಕಂದ್ರೆ ಅದು AC ಕಾಲೋನಿ ಸರ್ಕಾರ ಭೂಮಿ, ಸರ್ಕಾರ ಕೊಟ್ಟಂತ ಭೂಮಿಗಳು, ಮನೆ 20-30 ಅಂತ ಅರ್ಚನೆ ಕೊಟ್ಟಂತ ಲ್ಯಾಂಡ್ಗಳು. ಆದ್ರೂ ಲೈಸೆನ್ಸ್ ಕೊಡೋ ಮುಂದೆ ವೇಚನ ಮಾಡಬೇಕಿತ್ತು.